ನಮಸ್ತೆ ರೈತ ಬಾಂಧವರೇ, ಕೋಲಾರ ತಾಲೂಕು ನಾಗಲಾಪುರ ಎಂಬ ಗ್ರಾಮಕ್ಕೆ ಇವತ್ತು ಬಂದಿದ್ದೀವಿ. ಇಲ್ಲಿ ಒಬ್ಬ ರೈತರು ಐಶ್ವರ್ಯ ಅನ್ನೋ ಒಂದು ಸೇವಂತಿಗೆ ತೋಟ ಬೆಳೆಸಿದ್ದಾರೆ. ಆ ಬೆಳೆಗೆ ಏನೇನು ಗೊಬ್ಬರ ಕೊಟ್ಟಿದ್ದಾರೆ, ಯಾವ ರೀತಿ ಬೆಳೆಸಿದ್ದಾರೆ ಅನ್ನೋದನ್ನ ಅವರಿಂದನೇ ಕೇಳೋಣ. ಅಣ್ಣ ನಮಸ್ಕಾರ. ಅಣ್ಣ ನಮಸ್ತೆ ಸರ್. ನಿಮ್ಮ ಹೆಸರು, ನಿಮ್ಮ ಊರು? ಸರ್, ಊರು ಬಂದು ನಮ್ಮದು ಚುಂಚಿದೇನಹಳ್ಳಿ. ನಾವು ನಾಗಲಾಪುರ ಗ್ರಾಮ ಅಂತ ಇದರಲ್ಲಿ ಜಾಗದಲ್ಲಿ ತೋಟ ಮಾಡಿರೋದು. ಅಲ್ಲಿ ಐಶ್ವರ್ಯ ಅನ್ನೋ ಒಂದು ಹೂವಿನ ತೋಟ ಮಾಡಿದ್ದೀವಿ. ಅಲ್ಲಿ ನಿಮ್ಮ ಡಾಕ್ಟರ್ ಸಾಯಿಲ್ ಕೊಟ್ಟಿರೋದ್ರಿಂದ ನಮಗೆ ಇಳುವರಿ ಮತ್ತು ಹೂ ಕಲ್ಲರು, ಶೈನಿಂಗು, ಕ್ವಾಲಿಟಿ ಚೆನ್ನಾಗಿ ಬಂದೈತೆ. ಇದು ಯಾವುದಕ್ಕೂ ಯಾರೇ ತಗೊಂಡ್ರು ಕೂಡ ಇದು ಚೆನ್ನಾಗಿ ಇದು ಇಂಪ್ರೂವ್ಮೆಂಟ್ ಆಗುತ್ತೆ ಸರ್ ಗಿಡ. ನೀವು ಡಾಕ್ಟರ್ ಸಾಯಿಲ್ ಎಷ್ಟು ಸಲ ಬಿಟ್ಟಿದ್ದೀರಿ? ಸರ್, ಇದು 2 ಸಾರಿ ಬಿಟ್ಟಿದ್ದೀವಿ. ನೀವು 2 ಸಾರಿ ಕೊಟ್ಟಿರೋದ್ರಿಂದ 2 ಸಾರಿ ಬಿಟ್ಟಿದ್ದೀವಿ. ಆಮೇಲೆ ನೀವು ಬೇರೆ ತೋಟಗಳು ಮಾಡ್ತಾ ಇದ್ದಾಗ ಹೌದು ಹೇಳಿ. ಡಾಕ್ಟರ್ ಸಾಯಿಲ್ ಬಳಸಿದ್ರ? ಇಲ್ಲ ಸರ್, ಬಳಸಿಲ್ಲ. ನಾವು ಇದೇ ಫಸ್ಟ್ ಬಳಸಿರೋದು. ಬಳಸಿದ್ರಿ. ಹೌದು. ಡಾಕ್ಟರ್ ಸಾಯಿಲ್ ಬಳಸದೇ ಇರ್ತಕ್ಕಂತ ಒಂದು ತೋಟಗಳಿಗೂ ಬಳಸಿರೋ ತೋಟಗಳಿಗೂ ನಿಮ್ಗೆ ಏನಾದ್ರು ವ್ಯತ್ಯಾಸ ಕಂಡು ಬೀಳ್ತದೆ? ಇದು ಕಂಡು ಬಿದ್ದಿದೆ ಸರ್. ಈಗ ಟಮಾಟೋಗೆ ನಾವು ಡಾಕ್ಟರ್ ಸಾಯಿಲ್ ಬೆಳೆಸಿಲ್ಲ, ಬಜ್ಜಿಗೆ ಮತ್ತೆ ಐಶ್ವರ್ಯ ಬಳಸಿದ್ದೀವಿ. ಅದು ಕ್ವಾಲಿಟಿ ಮತ್ತೆ ಶೈನಿಂಗು, ಗಿಡ ಹೈಟು ನೆಟ್ ಹೌಸಲ್ಲಿ ಕೂಡ ಅಷ್ಟು ಮಾತ್ರ ಆಗಿಲ್ಲ ಸರ್. ಅಷ್ಟು ಮಾತ್ರ ಗಿಡ ಆಗಿದೆ, ಚೆನ್ನಾಗಿದೆ ಸರ್ ಕ್ವಾಲಿಟಿ. ಸಂತೋಷ ಸರ್.